ಮೂವಿಯ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಎಂಡ್ವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರದಲ್ಲೇ ಇದ್ದೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವನು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿಲಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೆಯದಿತ್ತು, ಭಾಳ ಪ್ರಾಮಾಣಿಕರಿದ್ದರು, ಭಾಳ ಒಳ್ಳೆ ಜನ ಇದ್ದರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾಗೆ ಕರೆಸಿರ್ಬೇಕಾದ್ರೆ ನಾನು ಒಬ್ಬ ಒಳ್ಳೆಯ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನನ್ನ ಇವತ್ತು ಕರೆಸಿದ್ದಾರೆ ಇಲ್ಲಿಗೆ. ಬಟ್ ಇಲ್ಲಿ ತೋರಿಸಿರುವ ಸ್ಯಾಡಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ಇಂಥ ಸ್ಯಾಡಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೇ ಇದೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಷ್ಟ್ರು ಇದ್ದರು, ಪ್ರೈವೇಟ್ ಸ್ಕೂಲ್ ಇದ್ರು, ಗೌರ್ಮೆಂಟ್ ಸ್ಕೂಲ್ ಇದ್ದರು, ಒಳ್ಳೆ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ಸು ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂಥೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದಮೇಲೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ. ಆಗ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದಮೇಲೆ ಫ್ರಿಜ್ ತೊಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್. ಅಂಥ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆಯೂ ಕೆಲಸ ಮಾಡಿದ್ದೇನೆ. ಇದು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾಯಿತ್ತು. ವೀರಪ್ಪನು ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೇ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ್ದು ಒಳ್ಳೆ ಪಾಪ ಫ್ಯಾಮಿಲಿಲೇ ಹುಟ್ಟಿದ. ಬಟ್ ಅವನಿಗೆ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸು, ಬ್ಯಾಡ್ ಪೊಲೀಸ್ ಅವನನ್ನು ಬೆಳೆಸಿ ಸಮಾಜದಲ್ಲಿ ಅಲ್ಲಿಗೆ ತೊಗೊಂಬಂದರು. ಅವನು ಯಾವಾಗ ಭಾಳ ಕುಖ್ಯಾತಿ ಆಗಿಬಿಟ್ಟ, ನರಾಂತಕಾದ, ನಮ್ಮಂಥ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿಗೆ ಕಾರ್ಯಾಚರಣೆಗೆ ತೊಗೊಂಡೋದ್ರು. ನನ್ನ ಜೊತೆಯಲ್ಲಿ ಭಾಳಷ್ಟು ಜನ ಅಲ್ಲಿ ಅವರು ಪ್ರಾಣ ತೆತ್ತರು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರ, ಸಮಾಜವೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಡಿ. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಮುಂದಿನ ಭವಿಷ್ಯ ಏನಪ್ಪ ಅನ್ನೋ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಯಾಕೆಂದರೆ ನಾವು ಸೇರಿದಾಗ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದರು. ಅಶೋಕ ನೋಡು, ನೀನು ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕು, ರಕ್ಷಣೆ ಮಾಡಬೇಕು ಸಮಾಜನ ಅಂತ ನಾವು ಮಾಡ್ಕೊಂಡು ಬಂದ್ವಿ. ನಾವು ನಿವೃತ್ತಿ ಆಗುವಾಗ ನಾವು ಆ ಥರ ಅವ್ರನ್ನ ಬೆಳೆಸಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ ಇಲಾಖೆಯಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕದ ಪಾಂಡಿಚೇರಿ ಇಷ್ಟು ರಾಜ್ಯಗಳಲ್ಲಿ ಹೈಯೆಸ್ಟು ಇವತ್ತು ಡ್ರಗ್ಸ್ ಹಿಡಿದಿರೋದು ನಮ್ಮ CCB, ಬೆಂಗಳೂರು CCB. ಅವ್ರ ACP ನನ್ನ ಸ್ಟೂಡೆಂಟು ಮಹಾನಂದ್ ಅಂಥೇಳಿ, ನನ್ನ ಪ್ರಾಡಕ್ಟ್. ಅವನ ರಕ್ತ ಕಣಕಣಗಳಲ್ಲಿ ಅವನಿಗೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದೀನಿ. ಹೆಚ್ಚು ಕಮ್ಮಿ 250-300 ಕೋಟಿ ಇದನ್ನು ಹಿಡಿದಿದ್ದಾರೆ. ಇದನ್ನು ಇವತ್ತು ಪೇಪರಲ್ಲಿ ನೋಡಿ, ಸುಮಾರು 220 ಕೋಟಿದು ಹಿಡಿದಿದ್ದಾರೆ. ಪೊಲೀಸಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆ ಭಾಳ ಪವಿತ್ರವಾದ ಇಲಾಖೆ. ತಾಯಿ ಬಿಟ್ಟರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆನೇ ಪವಿತ್ರವಾದ ಇಲಾಖೆ. ನಾವು ಕೆಲಸ ಮಾಡಿರೋದ್ರಿಂದ ನಾವು ಇವತ್ತು ಧೈರ್ಯವಾಗಿ ನಿಂತು ಮಾತಾಡ್ಬೋದು. ಬಟ್ ಪಿಕ್ಚರು ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆನೂ ಥಿಯೇಟ್ರಿಗೆ ಬಂದೇ ಈ ಸಿನಿಮಾ ನೋಡಬೇಕು. ನಿಮಗೆ ಒಳ್ಳೆ ಪೊಲೀಸ್ ಬೇಕು ಅಂದರೆ ಈ ಸಿನಿಮಾ ನೋಡಬೇಕು. ನಿಮ್ಮ ಮಕ್ಕಳಲ್ಲೂ ಆ ಗುಣನ ಬೆಳೆಸಬೇಕು. ಮತ್ತು ನಿಮ್ಗಳ ಯಾರಾದರೂ ಪರಿಚಯ ಇದ್ದರೆ ಪೊಲೀಸ್ನವರು ಅವ್ರಿಗೆ ಹೇಳಬೇಕು, ನೀವು ಸಮಾಜನ ರಕ್ಷಣೆ ಮಾಡೋರು, ದೇಶನ ಹೇಗೆ ಸೈನಿಕರು ರಕ್ಷಣೆ ಮಾಡ್ತಾರೆ, ಈ ಸಮಾಜನ
ರಕ್ಷಣೆ ಮಾಡೋರು ಪೊಲೀಸ್ನವರು, ಅವರು ಪಕ್ಷಕರಾಗಬಾರದು ಯಾವತ್ತೂ. ಈಗ ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ನನ್ನ ಇನ್ನೊಬ್ಬರು ಎಸ್ ಪಿ ರವಿ ಒಬ್ಬರು ಇನ್ಸ್ಪೆಕ್ಟರ್ನ ಹಿಡಿದು ಬಿಡ್ತಾರೆ ಇತ್ತೀಚೆಗೆ ಲೋಕಾಯುಕ್ತ, ಕೂಗಾಡ್ತಾನೆ ಅವನು ಹೆಲ್ಪ್ ಹೆಲ್ಪ್ ಅಂತೇಳಿ ಯೂನಿಫಾರ್ಮಲ್ಲಿ, ಅವರಿಗೆ ಸ್ಟ್ರೋಕ್ ಆಗಿಬಿಟ್ಟಿದೆಯಂತೆ. ಇನ್ನು ಕೆಲವೇ 1 ವರ್ಷ 2 ವರ್ಷ ಸರ್ವಿಸ್ ಇರೋದು ನೋಡಿ. ಭ್ರಷ್ಟಾಚಾರ ಯಾವತ್ತೂ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಿ. ಈ ಸಿನಿಮಾ ಪೊಲೀಸ್ ಇಲಾಖೆಯದು ಕಣ್ಣು ತೆರೆಸುವಂಥ ಸಿನಿಮಾ ಇದು ನನ್ನ ಪ್ರಕಾರ. ಫಸ್ಟ್ ಆಫ್ ಆಲ್ ಶುಭಾಶಯಗಳು. ಶೇಷ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾಯಿದೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಒಬ್ಬ ಶಿಕ್ಷಕ ತಪ್ಪು ಮಾಡಬಾರ್ದು, ವಿದ್ಯಾರ್ಥಿ ಭವಿಷ್ಯ ಹಾಳಾಗುತ್ತೆ. ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಜನಗಳ ಭವಿಷ್ಯ ಹಾಳಾಗುತ್ತೆ ನಾನು ನಂಬಿದ್ದೆ. ಸೊ ಈ ಸಿನಿಮಾ ಪೊಲೀಸ್ ಎಷ್ಟು ಇಂಪಾರ್ಟೆಂಟಾಗಿ ಡ್ಯೂಟಿ ಮಾಡಬೇಕು ಅಂತ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನನ್ನ ಸಿನಿಮಾ ಟೀಮ್ನ ಪ್ರತಿಯೊಬ್ಬರೂ ಇದ್ದಾರೆ ಇದರಲ್ಲಿ. ನನ್ನ ಅತ್ಯಂತ ಆಪ್ತರಾದ ಶ್ರೀಧರ್ ಸರ್ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಖುಷಿಯಾಯಿತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿರೋ ನೋಡ್ಲಿ ಕೃಷ್ಣ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಅಭಿನಂದನೆಗಳು. ಎಲ್ಲರೂ ಅಷ್ಟೇ. ಶೋಭರಾಜ್ ಸರ್, ಎಂಟೈರ್ ನಮ್ಮ ಟೀಮ್ ಆಲ್ಮೋಸ್ಟ್ ಅರ್ಧ ಟೀಮ್ ಇಲ್ಲೇ ಇದೆ. ಆ್ಯಂಡ್ ಒಂದು ಸೆಕೆಂಡ್ ಒಳ್ಳೆಯದಾಗಲಿ. ಶೇಷ ಇದೆ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ, ಮಿಸ್ ಮಾಡಿದೆ, ಥಿಯೇಟ್ರಲ್ಲಿ ಬಂದು ನೋಡಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ತಿಂಗಳು ಭಾಳ ಸಿನಿಮಾ ಮುಂದೆ ಹೋಗ್ತಾ ಇದೆ. ಈ ಒಳ್ಳೆ ಸಿನಿಮಾ ತಿಂಗಳು ಶುಭಾರಂಭ ಒಳ್ಳೆ ಸಿನಿಮಾ ಮೂಲಕ ಆಗಿದೆ. ಮಾರ್ಚ್ 6 ಓಕೆ. ಹೋಳಿ ಇವತ್ತಲ್ವಾ? ಇವತ್ತೆಷ್ಟು ಡೇಟ್? 4. ಓಕೆ, ನಾಳಿದ್ದು ರಿಲೀಸು. ಇವತ್ತು ಹೋಳಿ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ನಾನಗಿನ ಮಾಡ್ಕೊಂಡು ನಾಳಿದ್ದು ಬಂದು ಸಿನಿಮಾ ನೋಡಿ. ಮಿಸ್ ಮಾಡಿದೆ ನೋಡಿ. ಅದಾದಮೇಲೆ ನಮ್ಮದು ಬರ್ತೈತೆ ಮಾರ್ಚ್ 19ನೇ ತಾರೀಕು ಫಸ್ಟ್ ನೈಟ್ ವಿದ್ದೇವ, ಅದು ನೋಡಿ. ಇವ್ರದ್ದು ಹೆಂಗೆ ಇಂಪಾರ್ಟೆಂಟು, ನಂದು ಇಂಪಾರ್ಟೆಂಟ್. ನಾನು ಅಷ್ಟೇ ವಿ ಟ್ಯಾಲೆಂಟೆಡು. ನಮ್ಮ ಸಿನಿಮಾನೂ ನೋಡಿ. ಓಕೆ, ಥ್ಯಾಂಕ್ ಯು. ಏನಪ್ಪ ಹೇಳಿನ? ನನಗೆ ಯಾವ ಸಂಬಂಧನೂ ಇಲ್ಲ. ಏನೋ ರಾಂಗಾಗಿ ಏನೇನೋ ಅಲ್ಲ ಏನೋ ಯಾರೋ ಕೆಲ್ಸಕ್ಕೆ ಬಾರ್ದೈತವ್ರು ಏನೋ ಹೇಳಿದ್ರು ಅನ್ನೋದು ನೀವು ನಂಬ್ಕೋಬೇಡಿ. ಅಲ್ಲ, ಕೆಲ್ಸಕ್ಕೆ ಬಾರ್ದೈತವ್ರು ಏನೋ ಅಲ್ಲ ಹೇಳಿದ್ದಲ್ರಿ, ನಾನು ಹೇಳಿದ್ನಲ್ಲ, ಕೇಳಿಸ್ಕೊಳ್ಳಿ. ಯಾರೋ ಕೆಲ್ಸಕ್ಕೆ ಬಾರ್ದೈತವ್ರು ಹೇಳಿದ್ರೆ ನೀವು ನಂಬ್ಕೋಬೇಡಿ ಅಂತ. ಯಾಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದು ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವು ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಕೂತ್ಕೊಂಡ್ರಿ? ನಾನು ಯಾವಾಗ್ರಿ ಹೋಗಿದ್ದೀನಿ? ಅಲ್ಲ, ನಿಮಗೂ ಅವ್ರಿಗೂ ಸಂಬಂಧ ಇದೆ ಅಲ್ಲ ಹೇಳಿದ್ದು. ಅಲ್ಲ ಆಯ್ತು, ಒಂದು ವಿಚಾರ ಆಯಿತು, ಪಾಪ ತೋರಿಸಿರ್ತಾರೆ. ಒಳ್ಳೇದಾಗಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆ್ಯಕ್ಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿರಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎರಡನೇದು ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೋದವರೆಲ್ಲರೂ ಕೆಟ್ಟವರು ಅಂತಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಯಾರು ವಿಚಾರಕ್ಕೆ ನನಗೆ ಯಾರೋ ಅನ್ಯಾಯ ಮಾಡ್ರು ಹಾಳಾಗೋಗ್ಲಿ ಅಂತ. ಈ ಸಿನಿಮಾನೂ ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾಡದಿನೂ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದೇ ಆಯ್ತು. ನೀವು ಹೇಳಿದ್ದು ಅರ್ಧ ಕರೆಕ್ಟ್ ಆಯಿತು. ನಿನ್ನೆ ನೋಡಿದೆ, ಹಣ ಕಣ್ಣು ಹೊಡಿತಿತ್ತು ಕಣ್ಣು, ಹಂಗೆ ಹೇಳಿದೆ. ನಾನೇನು ಹೇಳಿದೆ ಅಂದರೆ ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ 3/4 ಭಾಗ ಟೀಮ್ ಇಲ್ಲಿದೆ. ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆಯದಾಗಿ ನಿರ್ದೇಶಕರೇ. ಥ್ಯಾಂಕ್ ಯು. ಐ ವುಡ್ ಲೈಕ್ ಟು ಸೇ ಒಂದು ದೊಡ್ಡ ಅಭಿನಂದನೆಗಳು ಇಡೀ ಶೇಷ 2016 ತಂಡಕ್ಕೆ. ಬಿಕಾಸ್ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ನಾವು ವಿಶೇಷವಾಗಿ ಮಾತಾಡೋದು ನಮಗೆ ಕಾಂಟೆಂಟ್ ಚೆನ್ನಾಗಿರಬೇಕು ಅಂತ. ಸೊ ಈ ಫಿಲ್ಮಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸುತ್ತೆ ಅಂದರೆ ಒಂದು ಪರಿಪೂರ್ಣತೆ, ಅಂದರೆ ಸ್ಕ್ರಿಪ್ಟಲ್ಲಾರು ಆಗಲಿ, ಡೈಲಾಗ್ಸಲ್ಲಾರು ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಇವತ್ತಿನ AI ಇಲ್ಲ ನಾವು ಗ್ರಾಫಿಕ್ಸ್ ಏನು ಹೇಳ್ತೀವಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಆ್ಯಂಡ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದರೆ ಒಬ್ಬರು ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಹೇಗೆ ತೋರಿಸ್ಬೇಕು ಆಡಿಯನ್ಸ್ಗೆ. ವೆರಿ ಬ್ಯೂಟಿಫುಲಿ ನರೇಟೆಡ್. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಫಿಲ್ಮ್ ದೊಡ್ಡದಾಗಬೇಕು ಅಂತ ಅಂದರೆ ಅದೇನು ದೊಡ್ಡ ಫಿಲ್ಮ್ ಆಗಬೇಕಾಗಿಲ್ಲ. ಅದನ್ನು ದೊಡ್ಡದು ಮಾಡೋದು ವೀಕ್ಷಕರು. ಅದನ್ನು ನಾವು ಮೆಸೇಜ್ ಹೇಗೆ ಕೊಡ್ತೀವಿ ಅಂದರೆ ವರ್ಡ್ ಆಫ್ ಮೌತ್ ನಾವು ಹೇಳ್ತೀವಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲ. ಅದಿವತ್ತು ಕನ್ನಡ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇದೆ. ಯಾಕೆಂದರೆ ನಾನು ಚಿಕ್ಕವ್ರನ್ನ ನೋಡ್ತಾ ಬಂದಿದ್ದೀನಿ, ಇಂಡಸ್ಟ್ರಿನ ತುಂಬ ಹೇರು ಇದೆ. ಸೊ ಅದಕ್ಕೆ ನಾವು ಹೇಗೆ ಇದನ್ನು ಸಪೋರ್ಟ್ ಮಾಡೋದು, ನಾವೆಲ್ಲ ಮಾತಾಡ್ತೀವಿ, ಬಟ್ ವೆರಿ ಇಂಪಾರ್ಟೆಂಟ್ ನಾವು ಸುತ್ತಮುತ್ತವ್ರಿಗೆ ಹೇಳಬೇಕು ಒಂದು ಫಿಲ್ಮ್ ಚೆನ್ನಾಗಿದ್ರೆ ಅಂತ. ಆ ಒಂದು ದೃಷ್ಟಿಕೋನದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದು. ಬಿಕಾಸ್ ನನಗೂ ತುಂಬ ಒಂದು ಕುತೂಹಲ ಇತ್ತು ಈ ಫಿಲ್ಮ್ ಹೇಗಿರುತ್ತೆ ಅಂತ. ಬಟ್ ಐ ಶುಡ್ ಸೇ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ 1 ಸೆಕೆಂಡೂ ನಿಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ, ಬಿಕಾಸ್ ಅಷ್ಟು ಇಂಟೆನ್ಸ್ ಆಗಿದೆ. ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್. ಬಟ್ ಫಿಲ್ಮ್ ಅಂತ ಅಂದರೆ ಅದರಲ್ಲಿ ಎಲ್ಲ ಥರ ಒಂಥರ ಬೇರೆ ಥರ ಮೆಸೇಜಿಂಗ್ ಇರುತ್ತೆ. ಅದ್ರ ಮೇಲೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಬಟ್ ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್ ಆ್ಯಸ್ ವೆಲ್. ಬಟ್ big congratulations. So happy, and I must thank Sai Bhairav, because
ತುಂಬ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಕಾಂಟೆಂಟು. ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್, ಈಸ್ ಲೈಕ್ ಮೈ ಬ್ರದರ್, ಆ್ಯಂಡ್ ಐಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್, ವಿಶಿಂಗ್ ದ ಫಿಲ್ಮ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್ ಬನ್ನಿ 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 ನೀವು ಬನ್ನಿ ಡೈರೆಕ್ಟ್ರೆ ನಿಂತ್ಕೊಳ್ರಿ. ಹಾಯ್ ಎಲ್ರಿಗೂ ನಮಸ್ತೆ. ಶೇಷ 2016 ಈ ಚಿತ್ರದಲ್ಲಿ ನಾನೊಂದು ಪಾತ್ರನೂ ಕೂಡ ಮಾಡಿದ್ದೀನಿ. 30 ದಿನ ನಮ್ಮನ್ನು ನಮ್ಮ ಇವರು ಒಂಥರ ಹೆಣಗಾಡಿದ್ದೀವಿ. ತುಂಬ ಚೆನ್ನಾಗಿದೆ ಒಂದು ಸಬ್ಜೆಕ್ಟ್. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಯೂ ಕೂಡ ನಾನು ಅಂದರೆ ಕೆಲವ್ರು ಹೇಳ್ಬೋದು ಸುಮ್ಮನೆ ಏನು ಇವ್ನು ಪಾತ್ರ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಹಂಗೆ ಹಿಂಗೆ ಸಿನಿಮಾ ಬಗ್ಗೆ ಹೇಳ್ತಾನೆ ಅಂತ. ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ಈ ಸಿನಿಮಾ ನೋಡಿದಾಗ ಇದು 2ನೇ ಸರಿ ನಾನು ನೋಡ್ತಾ ಇರೋದು. ಯಾಕಂದರೆ ಮುಂಚೆ ಒಂದು ಸರಿ ಎಲ್ಲ ಆರ್ಟಿಸ್ಟ್ಗೆ ಆಮೇಲೆ ಟೆಕ್ನಿಷಿಯನ್ಸ್ಗೆ ಅಂದ್ಬಿಟ್ಟು ಈ ಸಿನಿಮಾ ಒಂದು ಪ್ರೊಜೆಕ್ಷನ್ ಮಾಡಿದರು. ಅಂದರೆ ಬಿಫೋರ್ ಸೆನ್ಸಾರ್ ಮುಂಚೆ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಅದು ಇದು ಏನಾದರೂ ಇರುತ್ತೆ ಅಂತ. ಬಟ್ ಎ ನೀಟ್ ಕ್ಯೂಟ್ ಫ್ಯಾಮಿಲಿ ಸಬ್ಜೆಕ್ಟು ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಕತೆ ನಡೆಯೋದೇ ಒಂದು ಫ್ಯಾಮಿಲಿಗೋಸ್ಕರ ಅಂತ. ಬಟ್ ಎಲ್ಲೂ ಅದು ರಿವೀಲ್ ಆಗೋದಿಲ್ಲ, ಒಂದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಆ ಥರ ಒಂದು ನೀಟಾಗಿ ಸಸ್ಪೆನ್ಸ್ ಥ್ರಿಲ್ಲರಾಗಿ ಮಾಡ್ಕೊಂಡು ಬಂದಿರೋಂಥ ಸಿನಿಮಾ. ಒಳ್ಳೆ ಪ್ರಯತ್ನ ನಿರ್ದೇಶಕರದು. ಚೊಚ್ಚಲ ಸಿನಿಮಾ ಆದ್ರೂ ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಆ ಫ್ರೇಮಿಂಗ್ ಆಗಲಿ, ಆಮೇಲೆ ಕ್ಯಾಮ್ರಾಮನ್ ಅವರ ಫೋಟೋಗ್ರಫಿ ಆಗಲಿ, ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲರೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ಹಾಕ್ಕೊಂಡಿರೋದು. ಆನಂದ್ ಅಂತ ಚೆನ್ನೈ ಕ್ಯಾಮ್ರಾಮನ್ನು, ಆಮೇಲೆ ಎಡಿಟರು ಅಯೂಬ್ ಖಾನು, ದೃಶ್ಯಂ 3 ಸಿನಿಮಾದ ದೃಶ್ಯಂ ಸಿನಿಮಾ ಮಾಡಿದಂಥ ಎಡಿಟರು, ಆಮೇಲೆ ಪೂರ್ಣಚಂದ್ರ ಸರು ತುಂಬ ಚೆನ್ನಾಗಿದೆ. ಆಮೇಲೆ ಸರು ಕೂಡ ಸಪೋರ್ಟಿಂಗಾಗಿ ಬಂದಿದ್ದು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಇನ್ನೂ ಖುಷಿ. ಯಾಕಂದರೆ ಇಲ್ಲಿವರೆಗೂ ರಿಲೀಸ್ವರೆಗೂ ತಂದಿರೋದು ಕನ್ನಡ ಮಲಯಾಳಂ ಎರಡು ಲ್ಯಾಂಗ್ವೇಜಲ್ಲೂ ಬೈಲಿಂಗ್ವಲ್ಲೂ ಶೂಟ್ ಮಾಡಿದ್ದು. ಆ ಶೂಟ್ ಮಾಡಿದ್ದು ಇವ್ರಿಗೂ ಯಾವ ರೀತಿ ಕಷ್ಟ ಆಯಿತು, ನಮಗೂ ಅದೇ ರೀತಿ ಕಷ್ಟ ಆಯಿತು. ಯಾಕಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೊಲೀಸ್ದು ಆ ರೀತಿ. ಬಟ್ ಒಂದು ಒಳ್ಳೆ ಸಿನಿಮಾ, ಜನಕ್ಕೆ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಜನ ಬರಬೇಕು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಒಳ್ಳೆಯದಾಗಲಿ, ಒಳ್ಳೆ ಚಿತ್ರ ಗೆಲ್ಲಬೇಕು. ಈ ತಂಡಕ್ಕೂ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.